ನಿನ್ನೆ RCB ಸೆಲೆಬ್ರೇಷನ್ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಈಗ ಆಲ್ರೆಡಿ ಏನು ಕಾಲು ತುಳಿತದಿಂದ 11 ಜನ ಸಾವಾಗಿರೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಅಷ್ಟೊಂದು ದೊಡ್ಡ ದುರಂತ ಸಂಭವಿಸಿದ್ರು ಸಹ ಇಲ್ಲಿ ಟಿ ಶರ್ಟ್ನ ಇನ್ನೂ ತಗೊಳ್ತಾನೆ ಇದ್ದಾರೆ ಜನ. RCB ಕ್ರೇಜ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನೀವು ಯಾವ ಥರ ಜನ ಬಂದು ಇಲ್ಲಿ ವಿರಾಟ್ ಜೆರ್ಸಿ ಆಗಿರ್ಬೋದು, RCB ಜೆರ್ಸಿ ಆಗಿರ್ಬೋದು ಯಾವ ಥರ ತಗೊಳ್ತಿದ್ದಾರೆ, ಪರ್ಚೇಸ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ನೋಡ್ತಿರ್ಬೋದು. ಸೊ ಏನೇ ಆಗಲಿ, ಎಷ್ಟೇ ಜನ ಸಾಯ್ಲಿ, ನಾವು RCB ಮಾತ್ರ ಬಿಟ್ಕೊಡೋದಿಲ್ಲ. RCB ಕ್ರೇಜ್ ಇದ್ದೇ ಇರುತ್ತೆ ಅನ್ನೋದನ್ನ ಅಭಿಮಾನಿಗಳು ಇಲ್ಲಿ ಆ ಥರ ಒಂದು ರೀತಿ ಕ್ರೇಜ್ ಯಾವ ಥರ ಇದೆ ಅನ್ನೋದನ್ನ ಅಭಿಮಾನಿಗಳು ತೋರಿಸ್ತಿರುವಂಥದ್ದು, ನೀವು ಪರ್ಚೇಸ್ ಮಾಡ್ತಿರುವಂಥದ್ದು ನೀವು ನೋಡ್ತಿರ್ಬೋದು. ಸೊ ನಾನು ಒಬ್ರನ್ನ ಮಾತನಾಡ್ಸೋಕ್ಕೂ ಕೂಡ ಪ್ರಯತ್ನ ಪಡ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಟಿ ಶರ್ಟ್ಗಳು ಇನ್ನೂ ಕೂಡ ಸೇಲ್ ಆಗ್ತಿವೆ, ಇಷ್ಟೊಂದೆಲ್ಲ ದೊಡ್ಡ ಒಂದು ದುರಂತದ ಘಟನೆ ಸಂಭವಿಸಿದ್ರು ಸಹ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಕನ್ನಡ ಬರುತ್ತಾ? ಇಂಗ್ಲೀಷ್. ಸೊ ನಿನ್ನೆ ಏನಾಗಿದೆ ಅಂತ ಗೊತ್ತು ತಾನೆ, 11 ಜನ ಇಲ್ಲಿ ಸತ್ತೋಗಿದ್ದಾರೆ. ಆದರೂ ಕೂಡ RCB ಟಿ ಶರ್ಟ್ ತಗೊಳ್ಳೋದಕ್ಕೆ ಬಂದಿದ್ದೀರಾ ನೀವು? Virat have won the men's, no? And he is the 18 years we waited for this one. So I came to take this one. ಸರ್, RCB ನಿನ್ನೆ ಏನಾಯ್ತು ಅಂತ ಗೊತ್ತು ಇಲ್ಲಿ ಸ್ಟೇಡಿಯಂ ಹತ್ರ, ಆದರೂ ಟಿ ಶರ್ಟ್ ತಗೊಳ್ಳೋಕೆ ಬಂದಿದ್ದೀರಲ್ಲ ಸರ್? ಮೇಡಮ್, ಏನಂದರೆ ಒಂದು ಕನ್ನಡದ ಮೇಲೆ ಒಂದು ಅಭಿಮಾನ, ಒಂದು RCB ಮೇಲೆ ಒಂದು ಅಭಿಮಾನ. ಬಟ್ ಅದೇ ಅಭಿಮಾನ ಅತಿರೇಕಕ್ಕೆ ಹೋಗ್ಬಿಡ್ತು. ಬಟ್ ಅದು ಸರ್ಕಾರ ಎಚ್ಚರಿಸ್ಕೋಬೇಕಾಗಿತ್ತು. ಅದು ಟೈಮ್ ಕರೆಕ್ಟಾಗಿ ಅದನ್ನು ಒಂದು ಪ್ಲಾನ್ ಮಾಡಿಕೊಂಡು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದಿತ್ತು. ನಿಮ್ಮದೇ ಗೊತ್ತಿದೆ, 2020 ಮ್ಯಾಚ್ ವರ್ಲ್ಡ್ ಕಪ್ ಮ್ಯಾಚ್ ಗೆದ್ದಾಗ ಮುಂಬೈನಲ್ಲಿ 15 ದಿನ ಗ್ಯಾಪ್ ಕೊಟ್ಬಿಟ್ಟು ಅವರು ಅದನ್ನು ಮುಂದೆ ಹಾಕಿ ಅದನ್ನು ಚೀನಾಗಿ ನಡೆಸಿದ್ರು. ಒಂದು ಘಟನೆಗಳು ನಡೀಲಿಲ್ಲ. ಬಟ್ ಬೆಂಗಳೂರಲ್ಲಿ ರಾತ್ರಿ ನಡೆದು ಬೆಳಗ್ಗೆ ಮಾಡೋಂಥದ್ದು ಏನಿರಲಿಲ್ಲ. ಯಾವ ಅಭಿಮಾನಿಗಳೂ ಹೇಳಿಲ್ಲ ಇದನ್ನು ನೀವು ಬೆಳಗ್ಗೆನೇ ಸೆಲೆಬ್ರೇಟ್ ಮಾಡಿಬಿಟ್ಟು ಜನನ ಸೇರಿಸ್ಕೊಂಡು ಈ ಥರ ಕಾಲು ತುಳಿತ ಮಾಡಿ 11 ಜನ ಸಾವನ್ನ ತೊಗೊಂಡು ಬರ್ತಾರೆ ಅಂತ ಯಾರೂ ಹೇಳಿಲ್ಲ. ಬಟ್ ಇದು ಪೊಲೀಸವ್ರ ಮೇಲೆ ನಾವು ಹೊರ ಹೇಳಂಗಿಲ್ಲ. ಯಾಕಂದರೆ ಎಲ್ಲದಕ್ಕೂ ಪೊಲೀಸರು ನಾವು ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಪೊಲೀಸವ್ರು ಏನಿರ್ತದೆ, ಸರ್ಕಾರ ಏನು ಹೇಳ್ತಾರೆ ಪೊಲೀಸ್ ಅದನ್ನೇ ಮಾಡೋದು. ಎಲ್ಲ ಜಾಗದಲ್ಲೂ ಪೊಲೀಸ್ ಇರಬೇಕಲ್ಲ. ಜನ ಎಚ್ಚರಿಸ್ಕೋಬೇಕು. ಪೊಲೀಸವರು ಯಾವುದೇ ಪ್ರಾಣ ಹೋಗಿ ಮಾಡ್ಕೊಂಡೋಕ್ಕೋಸ್ಕರ ಅದು ಕಾಲು ತುಳಿತ ಮಾಡ್ಕೋಸ್ಕರ ಯಾರು ಪೊಲೀಸವ್ರು ಯಾರು ಹೇಳೋದಿಲ್ಲ. ಜನ ಎಚ್ಚರಿಸ್ಕೋಬೇಕು. ಆ ಜಾಗದಲ್ಲಿ ಹೋಗಬಾರ್ದು. ಸಣ್ಣ ಮಕ್ಕಳು ತಂದರೆ ಮನೆಯಲ್ಲೇ ಟಿವಿಯಲ್ಲಿ ಕೂತ್ಕೊಂಡು ನೋಡ್ಬೋದಾಯಿತು. ಯಾಕಂದರೆ ರಾತ್ರಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ನಾವು ಸೆಲೆಬ್ರೇಟ್ ಮಾಡಿದ್ವಿ, ನಾವು ಪತ್ರಕರ್ತರೆ. ಬಟ್ ಆದರೆ ಇಲ್ಲಿ ಬಂದು ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಆದರೆ ಸ್ಟೇಡಿಯಂನಲ್ಲೂ ಈ ಏನಿದ್ದಾರೆ ಈಗ ಕ್ರಿಕೆಟ್ ಮಂಡಿಯಲ್ಲಿ ಇದಾರಲ್ಲ, ಅವರು ಫ್ರೀಯಾಗಿ ಕೊಡ್ತೀನಿ ಅಂತೇಳಿ ಫಸ್ಟು ಅನೌನ್ಸ್ ಮಾಡಿ ಹಿರ್ಗ ಆಮೇಲೆ ಏನು ಮಾಡಿದ್ರು, ದುಡ್ಡುಗೋಸ್ಕರ ಅಂತ ಇದು ಮಾಡಿದ್ರು. ಅದನ್ನು ಇವರು ಆ ಥರ ಮಾಡಂಗಿದ್ರೆ 1 ಗಂಟೆಗೆ ಬಿಟ್ಬಿಡ್ಬೇಕಾಗಿತ್ತು. ಇಲ್ಲ, ನಾನು ಅಭಿಮಾನ ಅಂತ ನೋಡಿ, ಅಲ್ಲ ಇಲ್ಲ ಜನದ ತಪ್ಪು ಹೇಳಕ್ ಸಾಧ್ಯನೇ ಇಲ್ಲ ಮೇಡಮ್. ಇದು ಸರ್ಕಾರದ ತಪ್ಪು. ಇದು ನೋಡಿ, ಇವರು ಓಪನ್ ಸ್ಟೇಜ್ ಆಗಿ 2 ಕಡೆ ಫಂಕ್ಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಪೊಲೀಸರು ಅಲ್ಲೂ ನೋಡಬೇಕಾಗಿತ್ತು, ಇಲ್ಲೂ ನೋಡಬೇಕಾಗಿತ್ತು. 1 ಗಂಟೆಗೆ ಓಪನ್ ಮಾಡ್ಬೋದಿತ್ತಲ್ಲ. ಎಲ್ಲರೂ ಅಭಿಮಾನಿಗಳು ನೋಡಿ ಮೇಡಮ್, ಯಾವ್ದನ ಒಂದು ಓಪನ್ ಸಂದಾಗ ಜನಗಳಿಗೆ ಒಂದು ಅಭಿಮಾನ ಬರಬೇಕು, ನೋಡಬೇಕು ಅನ್ನೋ ಆಸೆ ಅನ್ನೋದು ಇರುತ್ತೆ. ಅದನ್ನ ಇವ್ರು ಓಪನ್ ಆಗಿ ಮಾಡಿ 1 ಗಂಟೆ ಒಳಗಡೆ ಬಿಟ್ಬಿಡ್ಬೇಕಾಗಿತ್ತು. ಈಗ ಹಂಗನ್ಬಿಟ್ಟು ನಾವು ಅಭಿಮಾನನ ಕಮ್ಮಿ ಮಾಡ್ಕೊಂಡು ಹೋಗಲ್ಲ. ಏನಾದ್ರು ಬೆಂಗಳೂರು ಟೈಮು, ಕನ್ನಡ ಅಂದಮೇಲೆ ನಮ್ಗೆ ಅಭಿಮಾನ ಇದ್ದೇ ಇರ್ತದೆ. ಬಟ್ ಅವ್ರ ಮೇಲೆ ಸೆಲೆಬ್ರಿಟಿ ಮೇಲೆ ಅವರು ಅಭಿಮಾನ ಇದ್ದೇ ಇರ್ತದೆ. ಬಟ್ ಅವ್ರ ಮೇಲೆ ತಪ್ಪು ಹೇಳಂಗಿಲ್ಲ. ಸರ್ಕಾರದವ್ರು ಹೆಚ್ಚಿಸ್ಕೋಬೇಕಾಗಿತ್ತು. ಇದು ಯಾವುದೇ ರೀತಿ ಜನಗಳ ಮೇಲೆ ಹೇಳೋಕ್ಕಾಗಲ್ಲ. ಜನ ಬಂದು ಸಾಯ್ಬೇಕು ಅನ್ನೋದು ಹಣೆ ಬರೋನು ಇರಲಿಲ್ಲ. ಅದು ಸರ್ಕಾರದವರು ಹೆಚ್ಚಿಸ್ಕೋಬೇಕಾಗಿತ್ತು ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಅಭಿಮಾನಿ ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಭಿಮಾನದ ಅತಿರೇಕದ ವರ್ತನೆ ಇರ್ಬೋದು, ಆದರೆ ಇದು ಸರ್ಕಾರದ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಸರ್ಕಾರದವರು ಎಚ್ಚರಿಸ್ಕೊಬೇಕಾಗಿತ್ತು ಅನ್ನೋ ಒಂದು ಮಾತನ್ನು ಹೇಳ್ತಿರೋಂಥದ್ದು. ಜೊತೆಗೆ ಏನೇ ಆಗಲಿ ನಮಗೆ ಯಾವತ್ತೂ ಕೂಡ RCB ಅಂದ್ರೇ ಕನ್ನಡ. ಸೊ ಆ ಕನ್ನಡದ ಬಗ್ಗೆ ನಮ್ಮ ಅಭಿಮಾನ ಕಡಿಮೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಅಭಿಮಾನಿಗಳು ಹೇಳ್ತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.